ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನೂ ತಿಂಡಿನೇ ಮುಗ್ದಿಲ್ಲ ಸೀತಾ, ಅಷ್ಟು ಬೇಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ಜನ ಕೆಲ್ಸದವ್ರು ಇದ್ರೆ ಏನಂತೆ, ಅಡುಗೆ ನಾವೇ ಮಾಡಬೇಕು, ಇದನ್ನ ಅವ್ರಿಗೆ ಹೇಳೋಕ್ಕೂ ಆಗೋದಿಲ್ಲ. ಸೀತಾ ಇವತ್ತು ಅಡುಗೆ ಏನು ಮಾಡಲಿ? ಒಂದು ಹುಳಿ ಅಂತೂ ಮಾಡೇ ಮಾಡ್ತೀನಿ, ತರಕಾರಿ ಎಲ್ಲ ಹಾಕಿ, ಜೊತೆಗೆ ಹಾಗಲಕಾಯಿ ಪಲ್ಯ ಮಾಡಲಾ, ಪುಡಿ ಹಾಕಿ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಒಂಚೂರು ಕಹಿನೇ ಇರೋದಿಲ್ಲ. ಎಣ್ಣೆಲಿ ಹಾಕಿ ಫ್ರೈ ಮಾಡಿದ್ರೆ ಕಹಿ ಎಲ್ಲ. ನೀವು ಅದು ಮಾಡಿ, ನಾನು ಹಾಗಲಕಾಯಿ ಕಟ್ ಮಾಡ್ತೀನಿ. ಹಾಗಲಕಾಯಿ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು, ಮುಗಿದೇ ಇರೋ ಕೆಲಸ ಅದು. ಚಾಪರಲ್ಲಿ ಹಾಕಿ ಕಟ್ ಮಾಡಿಬಿಡ್ತೀನಿ ಬಿಡು. ಪರವಾಗಿಲ್ಲ ಚಿಕ್ಕಿ. ಶಾಲಿನಿ ಇದ್ದಿದ್ರೆ ಅಯ್ಯೋ ಹಾಗಲಕಾಯಿ ಪಲ್ಯನಾ ನಂಗೆ ಬೇಡಪ್ಪ, ನಾನು ಬೇರೆ ಏನಾದರೂ ಮಾಡ್ಕೊಳ್ತೀನಿ ಅಂತ ಹೇಳಿರೋಳು. ಫಿಟ್ನೆಸ್ ಅಂತ ಅದೇನು ತಲೆ ಕೆಡ್ಸ್ಕೊತಾಳೋ. ಸೀತಾ, ಆದರೂ ಅವರಿಬ್ಬರು ಇರಬೇಕಾಗಿತ್ತು. ಮನೆಯಲ್ಲಿ ಜನ ಇದ್ದರೆ ದಿನಾನೂ ಹಬ್ಬನೇ. ಅವರಿಬ್ಬರು ಇಲ್ಲದೆ ಇರೋದು ನೋಡು, ಮನೆ ಖಾಲಿ ಆಗ್ಬಿಟ್ಟಿದೆ. ಪಾಪ ಅಲ್ವಾ ಸೀತಾ ಅವರು? ಅವ್ರ ಮಗು ಅವ್ರ ಜೊತೆ ಇಲ್ಲ. ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೋ ಏನೋ. ನಾನು ನೋಡು, ನನಗೆ ಮಗು ಇಲ್ಲ ಅಂತ ಎಷ್ಟು ಕೊರಗ್ತಾ ಇದ್ದೀನಿ. ಅಷ್ಟು ಕಷ್ಟಪಟ್ಟು ಸರುಗೇಸಿಯಿಂದ ಮಗು ಮಾಡಿಕೊಂಡ್ರು, ಆ ಮಗು ಅವ್ರ ಜೊತೆ ಇಲ್ಲ. ಅವರೆಷ್ಟು ಬೇಜಾರಾಗಿರ್ತಾರೆ. ಆದರೂ ಆ ದೇವರು ಅವ್ರ ಕೈ ಬಿಡಲಿಲ್ಲ ನೋಡು ಸೀತಾ. ನಮ್ಮ ಅನಂತಲಕ್ಷ್ಮಿ ಡಾಕ್ಟ್ರೇ ಅವ್ರಿಗೂ ಡಾಕ್ಟ್ರ್ ಅಂತಲ್ಲ. ಏನೇ ಮಾಡಲಿ, ಅನಂತಲಕ್ಷ್ಮಿ ಅವರು ಅವ್ರಿಗೆ ಮಗುನ ಕೊಟ್ಟೆ ಕೊಟ್ಟು. ನಿಜವಾಗ್ಲೂ ಇಷ್ಟೊಂದು ಚಿಕ್ಕದ? ಶಾಲಿನ ನೋಡಿ ಡಾಕ್ಟರ್ ಅನಂತಲಕ್ಷ್ಮಿನೇ ಅವ್ರ ಬಾಡಿಗೆ ತಾಯಿ ಮೂಲಕ ಮಗುನ ಪಡೆಯಕ್ಕೆ ನೋಡಿದ್ರ? ಈಗ ಆ ಮಗು ಅವ್ರ ಜೊತೆ ಇಲ್ಲ ಅಂದರೆ ಒಂದು ವೇಳೆ ಅವರೇ... ಇಲ್ಲ, ಹಾಗೆಲ್ಲ ಏನೂ ಆಗಿರಲ್ಲ. ಯಾಕಂದರೆ ಬಾಡಿಗೆ ತಾಯಿ ಆ ಮಗು ಸತ್ತೋಯ್ತು ಅಂತ ಸುಳ್ಳು ಹೇಳಿ ಸಾಕೊಂಡಿದ್ದಾರೆ. ನಾನು ಯಾವತ್ತೂ ಯಾರಿಗೂ ಸುಳ್ಳು ಹೇಳಿಲ್ಲ. ಸಿಹಿ ಹುಟ್ಟಿದಾಗ ಅವ್ರ ಅಪ್ಪ ಅಮ್ಮ ಅನ್ನಿಸ್ಕೊಂಡವರು ಬಂದೇ ಇಲ್ಲ. ಅವ್ರು ಶಾಲಿನಿಗೆ ನಾನು ಯಾಕೆ ಹೋಲಿಸ್ಲಿ? ಆ ಪೇರೆಂಟ್ಸು ಶಾಲಿನಿ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಖೀರ್ ಮಾಡ್ತೀನಿ. ಸೀತಾ, 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 100 ವರ್ಷ ಆಯ್ಸು ನೋಡ್ ನಿಂಗೆ. ಈಗ ತಾನೇ ನಾನ್ ಪೂಜೆ ಮಾಡ್ತಾ ನಿನ್ನೂ ಸಿಹಿನೂ ನೆನೆಸ್ಕೊಂಡೆ. 100 ವರ್ಷ ಬದುಕು ಅಂದ್ರೆ ಬದುಕೋ ತಾಕತ್ ನಮ್ಗೆ ಎಲ್ಲಿದ್ಯಮ್ಮ? ಬಿಡ್ತು ನಮ್ಮ. ಬೆಳಿಗ್ಗೆ ಯಾಕೆ ಹೀಗ್ ಬೇಸರದಲ್ಲಿ ಮಾತಾಡ್ತೀಯಾ? ಆರಾಮಾಗಿದೀಯ ತಾನೇ? ಮನಸ್ಸಲ್ಲಿ ತುಂಬ ಕನ್ಫ್ಯೂಷನ್ ಇದೆ ಅಮ್ಮ, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಬೆಳಗಿನ ಜಾವ ಬೀಳೋ ಕನಸು ನಿಜ ಆಗತ್ತೆ ಅಂತ ಹೇಳ್ತಾರೆ, ಅದು ನಿಜಾನಾ ಅಮ್ಮ? ದಿನ ನಮ್ಮ ಬದುಕಲ್ಲಿ ನಡೆಯೋದೇ ಅಲ್ವೇನಮ್ಮ ಕನ್ಸನ್ ರೂಪದಲ್ಲಿ ಬಂದು ಕಾಡೋದು. ನೀನು ಎಚ್ಚರವಾಗಿರುವಾಗ ಅರ್ಥ ಆಗದೆ ಇರೋ ಎಷ್ಟೋ ವಿಷಯಗಳಿಗೆ ಕನ್ಸಲ್ಲಿ ಅರ್ಥ ಸಿಗುತ್ತೆ. ಹೇಳು ಈಗ, ಅಂಥ ಯಾವ ಕನ್ಸ್ ಕಂಡೆ? ಈಗ ಅವ್ರ ಬಯೋಲಾಜಿಕಲ್ ಪೇರೆಂಟ್ಸ್ ಬಂದು ನನ್ ಮಗಳನ್ನ ವಾಪಸ್ ಕೊಡು ಅಂತಂದ್ರೆ ನಿನಗೆ ಏನ್ ಹೇಳ್ಬೇಕು ಅಂತ ಗೊತ್ತಲ್ವಾ ಸೀತಾ? ನಿನ್ ಮನ್ಸ್ ಕೆಡ್ಸಿದೆ ಅಂದ್ರೆ ಏನೋ ಗಂಭೀರವಾದ ವಿಷಯನೇ ಆಗಿರುತ್ತೆ. ಹಾಗೇನಿಲ್ಲಮ್ಮ, ನಾನು ನೋಡಿ ಒಂದು ಕನಸಿಗೆ ಎಷ್ಟೆಲ್ಲ ತಲೆ ಕೆಡ್ಸ್ಕೊಂಡಿದ್ದೀನಿ ಅಮ್ಮ. ಸಿಹಿ ಮತ್ತು ರಾಮ್ ತಿಂಡಿಗೆ ಹೋಗಿದ್ದಾರೆ, ನನಗೆ ಕಾಯ್ತಿರ್ತಾರೆ. ನಾನು ಆಮೇಲೆ ಕಾಲ್ ಮಾಡಲಾ? ಅಪ್ಪಂಗೆ ಕೇಳಿದೆ ಅಂತ ಹೇಳಿ. ಸರಿ ಸೀತಾ, ಹುಷಾರು. ಓಕೆ ಅಮ್ಮ, ಬಾಯ್. ನನಗೆ ಬಿದ್ದಿರೋ ಕನಸು ಬಗ್ಗೆ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಯಾವತ್ತೂ ನನ್ನ ಕನಸಲ್ಲಿ ಬರ್ತಿರೋ ಅನಂತಲಕ್ಷ್ಮಿ ಯಾಕೆ ಬರ್ತಾರೆ? ಏನು ಎಚ್ಚರಿಕೆ ಅದು? ನನ್ನ ಲೈಫಲ್ಲಿ ನಾನು ಏನಾದರೂ ಗಮನಿಸ್ಬೇಕಿದೆಯಾ? ಸುಮ್ಮನೆ ನಾನೇ ಏನೇನೋ ಯೋಚನೆ ಮಾಡೋ ಬದಲು ಡೈರೆಕ್ಟಾಗಿ ಅನಂತಲಕ್ಷ್ಮಿ ಅವ್ರನ್ನ ಮೀಟ್ ಮಾಡಿ ನಾನು ಕನ್ಫ್ಯೂಷನ್ಸ್ ಎಲ್ಲ ಹೇಳ್ಕೊತೀನಿ.
ಆಗೇನಾದರೂ ಒಂದು ಸೊಲ್ಯೂಷನ್ ಸಿಗುತ್ತೆ. ಸೀತಾ, ಎಲ್ಗೋ ಹೊರಟಿದ್ದೀರಾ? ಇನ್ನು ತಿಂಡಿನೇ ಮಾಡಿಲ್ಲ. ರಾಮ್, ಒಂದು ಕಡೆ ಹೋಗೋದಿದೆ, ಹೋಗಿ ಬಂದ್ಮೇಲೆ ಮಾತಾಡ್ತೀನಿ. ಇನಿ ಎಮರ್ಜೆನ್ಸಿ? ಸಾರಿ ರಾಮ್, ಈಗ ನಿಮಗೆ ನಿಜವಾದ ಕಾರಣ ಹೇಳೋಕ್ಕಾಗಲ್ಲ. ನಾನು ಹೋಗಿ ಬಂದ್ಮೇಲೆ ನಿಮಗೆ ಹೇಳಲ್ಲ ಪ್ಲೀಸ್. ಆ್ಯಕ್ಚುಲಿ ನಾನೊಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೊರಗೆ ಹೋಗ್ತಿದ್ದೆ. ನೀವು ನನ್ನ ಜೊತೆಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ನೀವು ನೋಡಿದ್ರೆ ನೀವೇ ಎಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದೀರಾ. ಇವಾಗ ಆಗಲ್ಲ ರಾಮ್, ಹೋಗ್ಬಿಟ್ಟು ಬಂದಮೇಲೆ ನಾನು ಬರ್ತೀನಿ ನಿಮ್ಮ ಜೊತೆ. ನನಗೆ ಗೊತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ತಾನೆ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಪ್ಲೀಸ್. ಇಟ್ಸ್ ಓಕೆ. ಯಾಕೆ ಇಷ್ಟೊಂದು ಫಾರ್ಮಲ್ ಆಗ್ತಾ ಇದ್ದೀರಾ? ನೀವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ನಿಮ್ಗೆ ಅಷ್ಟು ಫ್ರೀಡಮ್ ಇದೆ. ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಆನ್ ದ ವೇ ನಾನೇ ನಿಮ್ಮನ್ನ ಡ್ರಾಪ್ ಮಾಡ್ತಿದ್ನಪ್ಪ. ರಾಮ್, ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ಹೊರಡ್ತೀನಿ, ಬೇಗ ಬಂದ್ಬಿಡ್ತೀನಿ. ನನ್ನಿಂದ ಲೇಟ್ ಆಗುತ್ತೆ ಅಂತ ಅನ್ಕೋಬೇಡಿ. ನನ್ನ ಟಿಫನ್ ಆಯ್ತು, ನಾನು ಈಗಲೇ ಹೊರಟೆ. ರಾಮ್, ಇಟ್ಸ್ ಓಕೆ, ಪರವಾಗಿಲ್ಲ. ನೀವು ಆರಾಮಾಗಿ ಆಫೀಸ್ಗೆ ಹೊರಡಿ. ಸೀತಾ, ಐ ಕ್ಯಾನ್ ರಿಯಲಿ ಡ್ರಾಪ್ ಯು. ಆಕ್ಚುಲಿ ಏನ್ ಗೊತ್ತಾ, ಪಾಪ ಸಿಹಿ ನಿಮ್ ಜೊತೆ ತಿಂಡಿ ತಿನ್ಬೇಕು ಅಂತ ಕಾಯ್ತಾ ಇದ್ದಾಳೆ. ಬಟ್ ಇಟ್ಸ್ ಓಕೆ ಬಿಡಿ, ಹೋಗ್ತಾ ನಾನೇ ಅವಳಿಗೆ ತಿಂಡಿ ತಿನ್ನಿಸಿ ಆಫೀಸ್ಗೆ ಹೋಗ್ತೀನಿ. ಥ್ಯಾಂಕ್ ಯು ರಾಮ್. ಬಾಯ್ ಸೀತಾ. ಬಾಯ್. ಕ್ಯೂಟಕ್ಕ, ಸೀತಮ್ಮ ಅಂದ್ರು ಪೂರಿ ಹಾಕೊಡಿ. ಹ್ಞೂ ಸಿಹಿ. ಪುಟ್ಟ, ನಾನು ಆಚೆ ಹೋಗ್ತಿದ್ದೀನಿ ಆಯ್ತಾ, ನಾನು ಬೇಗ ಬಂದ್ಬಿಡ್ತೀನಿ. ಸೀತಮ್ಮ, ನೀನ್ ತಿಂಡಿ ಮಾಡಲ್ವಾ? ನಾನು ಬಂದ್ಮೇಲೆ ತಿಂತೀನಿ. ಸೀತಾ, ಎರಡೆರಡು ಪೂರಿ ತಿನ್ಕೊಂಡು ಹೋಗು, ಕುತ್ಕೋ. ಬೇಡ ಚಿಕ್ಕಿ, ನಾನು ಬಂದ್ಮೇಲೆ ತಿಂತೀನಿ. ಪುಟ್ಟ, ಇವತ್ತು ಹಾಲಿಡೇ ಇದೆ ನಿನಗೆ, ಹಾಗಂತ ತರಲೆ ಮಾಡ್ತಾ ಕೂರ್ಬೇಡ. ಹೋಮ್ವರ್ಕ್ ಏನೇನಿದೆ ಅದನ್ನೆಲ್ಲ ಮುಗಿಸ್ಬೇಕು. ಏನಾದ್ರು ಡೌಟ್ಸ್ ಇದೆ ನಾನು ಆಮೇಲೆ ಬಂದು ಹೇಳ್ಕೊಡ್ತೀನಿ. ಸೀತಾ, ಏನಿದು ಸೀತಾ? ಮನೇಲಿ ಇಷ್ಟು ಜನ ಇದ್ದೀವಿ, ನಿನ್ನ ಮಗಳಿಗೆ ನೀನೇ ಬಂದು ತಪ್ಪನ್ನ ತಿದ್ದಬೇಕಾ? ನಾವೆಲ್ಲ ಹೋಮ್ವರ್ಕ್ ಮಾಡಿಸಲ್ಲ? ನೀನು ಹೋಗ್ಬಾ, ನಾವೆಲ್ಲ ಇದ್ದೀವಿ. ಥ್ಯಾಂಕ್ಸ್ ಅತ್ತೆ. ಸೀತಾ, ನೀನು ತಿಂಡಿನೂ ತಿಂದಿಲ್ಲ ಅನ್ಸುತ್ತೆ. ಅರ್ಜೆಂಟಾಗಿ ಎಲ್ಲಿಗೋ ಹೊರಟಿದ್ಯಾ? ಎಲ್ಲಿಗೆ ಅಂತ ಕೇಳಬಹುದಾ? ಬ್ಯಾಂಕ್ ಕೆಲಸ ಇದೆ, ಮೇನ್ ಬ್ರಾಂಚಿಗೆ ಬರೋಕ್ಕೆ ಹೇಳಿದ್ದಾರೆ. ಲೇಟ್ ಆಗ್ತಿದೆ, ನಾನು ಬಂದಮೇಲೆ ಎಲ್ಲ ಮಾತಾಡ್ತೀನಿ. ಬಾಯ್. ಓಹೋ, ನಮ್ಮ ಸಿಹಿಪುಟ ಒಬ್ಳೆ ತಿಂಡಿ ತಿಂತಿದ್ದಾಳೆ. ನಾನು ತಿನ್ನಿಸ್ತೀನಿ. ಅಪ್ಪ, ನಾನೇ ತಿಂತೀನಿ. ಪೀಸಸ್ ಮಾಡ್ಕೊಡ್ತೀನಿ. ಟೈನಿ ಟೈನಿ ಪೀಸಸ್ ಫಾರ್ ಟೈನಿ ಟೈನಿ ಬೇಬಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.